ರಾಜ ಪಾಂಡುವಿಗೆ 5 ಜನ ಪುತ್ರರಿದ್ದರು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಈ 5ರನ್ನು ಪಾಂಡವರೆನ್ನುತ್ತಾರೆ. ಪಾಂಡವರಲ್ಲಿ ಭೀಮನು ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದನು. ಅವನಿಗೆ ತನ್ನ ಶಕ್ತಿಯ ಮೇಲೆ ಬಹಳ ಗರ್ವವಿತ್ತು. ಈ ಜಗತ್ತಿನಲ್ಲಿ ತನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲವೆಂದು ಅವನು ತನ್ನನ್ನು ಎಲ್ಲರಿಗಿಂತ ಶ್ರೇಷ್ಠನೆಂದು ತಿಳಿದುಕೊಂಡಿದ್ದನು. ಈ ಗರ್ವದಿಂದಾಗಿ ಅವನಿಗೆ ಹಾನಿಯಾಗುತ್ತಿತ್ತು. ಈ ವಿಷಯ ಭಗವಾನ್ ಶ್ರೀಕೃಷ್ಣನಿಗೆ ತಿಳಿದಿತ್ತು. ಭೀಮನ ಗರ್ವವನ್ನು ಇಳಿಸಲು ಭಗವಂತ ಒಂದು ಲೀಲೆಯನ್ನು ರಚಿಸಿದನು. ಒಂದು ದಿನ ಭೀಮನು ಅರಣ್ಯದಲ್ಲಿ ಹೋಗುತ್ತಿದ್ದಾಗ ಭೀಮನ ಕಾಲು ಯಾವುದೋ ವಸ್ತುವಿಗೆ ತಗುಲಿತ್ತು. ಭೀಮ ಆ ವಸ್ತು ಯಾವುದೆಂದು ತಿಳಿಯಲು ಪ್ರಯತ್ನಿಸಿದಾಗ ಅವನಿಗೆ ಅದು ಒಂದು ವಾನರನ ಬಾಲವೆಂದು ತಿಳಿಯಿತು. ಅವನು ಆ ಬಾಲವನ್ನು ಹಿಂಬಾಲಿಸಿ ಹಿಂದೆ ತಿರುಗಿ ನೋಡಿದಾಗ ಒಂದು ಮರದ ಕೆಳಗೆ ವೃದ್ಧ ವಾನರ ಕುಳಿತಿರುವುದು ಕಂಡುಬಂತು. ಆ ವಾನರನನ್ನು ನೋಡಿ ಭೀಮನು ಗರ್ವದಿಂದ, ಏ ವಾನರ, ನನಗೆ ಮುಂದೆ ಹೋಗಬೇಕಾಗಿದೆ. ನಿನ್ನ ಬಾಲವನ್ನು ನನ್ನ ಮಾರ್ಗದಿಂದ ಸರಿಸು ಎಂದನು. ವಾನರ ನಿಧಾನವಾಗಿ ಕತ್ತನ್ನು ತಿರುಗಿಸಿ ಭೀಮನನ್ನು ನೋಡಿ, ನಾನು ಬಹಳ ಮುದುಕನಾಗಿದ್ದೇನೆ ಮತ್ತು ನನ್ನ ಆರೋಗ್ಯವೂ ಸರಿಯಿಲ್ಲ. ನನ್ನಲ್ಲಿ ನನ್ನ ಬಾಲವನ್ನು ಎತ್ತಿಕೊಳ್ಳುವಷ್ಟೂ ಕೂಡ ಶಕ್ತಿ ಇಲ್ಲ. ನೀವಂತೂ ಬಹಳ ಶಕ್ತಿಶಾಲಿಯಾಗಿ ಕಾಣಿಸುತ್ತಿದ್ದೀರಿ. ದಯವಿಟ್ಟು ನೀವೇ ನನ್ನ ಬಾಲವನ್ನು ದಾರಿಯಿಂದ ತೆಗೆಯಿರಿ ಮತ್ತು ಮುಂದೆ ಹೋಗಲು ದಾರಿ ಮಾಡಿಕೊಳ್ಳಿರಿ ಎಂದು ಹೇಳಿತು. ಈ ಮಾತನ್ನು ಕೇಳಿ ಭೀಮನಿಗೆ ಬಹಳ ಸಿಟ್ಟು ಬಂತು. ಅವನು, ಎಲೆ ವಾನರ್ನೇ, ನಾನು ನಿನ್ನ ಗಲೀಜಾದ ಬಾಲವನ್ನು ನನ್ನ ಕೈಯಿಂದ ಮುಟ್ಟುವುದಿಲ್ಲ. ಬೇಗನೆ ನಿನ್ನ ಬಾಲವನ್ನು ನನ್ನ ದಾರಿಯಿಂದ ಸರಿಸು ಎಂದು ಹೇಳಿದನು. ವಾನರನು, ನಾನಂತೂ ಬಹಳ ನಿಶಕ್ತನಾಗಿದ್ದೇನೆ. ನನ್ನ ಬಾಲವನ್ನು ಸರಿಸಲು ನನಗೆ ಸಾಧ್ಯವಿಲ್ಲ. ದಯವಿಟ್ಟು ನೀವು ನಿಮ್ಮ ಗದೆಯಿಂದಲೇ ನನ್ನ ಬಾಲವನ್ನು ಸರಿಸಿ ಎಂದು ಹೇಳಿತು. ಇದನ್ನು ಕೇಳಿ ಭೀಮನು, ಒಂದು ವೇಳೆ ನನ್ನ ಗದೆಯಿಂದ ನಿನ್ನ ಬಾಲ ತುಂಡಾದರೆ ಎಂದು ಕೇಳಿದನು. ಅದಕ್ಕೆ ವಾನರನು ನಗುತ್ತಾ, ಒಂದು ವೇಳೆ ನನ್ನ ಬಾಲವನ್ನು ಸರಿಸುವಾಗ ನಿನ್ನ ಗದೆ ತುಂಡಾದರೆ ಎಂದು ಕೇಳಿತು. ವಾನರನ ಈ ಮಾತನ್ನು ಕೇಳಿ ಭೀಮನಿಗೆ ಇನ್ನಷ್ಟು ಸಿಟ್ಟು ಬಂತು. ಅವನಿಗೆ ಈ ವಾನರ ತನ್ನನ್ನು ತಮಾಷೆ ಮಾಡುತ್ತಿರುವಂತೆ ಅನಿಸಿತು. ಗರ್ವದ ಕಾರಣ ಭೀಮನಿಗೆ ಅವನ ಸಿಟ್ಟನ್ನು ವಶದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಸಿಟ್ಟಿನಲ್ಲಿ ಗದೆಯಿಂದಲೇ ಬಾಲವನ್ನು ಸರಿಸಲು ಪ್ರಯತ್ನಿಸತೊಡಗಿದನು. ಆದರೆ ಬಾಲವು ಸ್ವಲ್ಪವೂ ಅಲುಗಾಡಲಿಲ್ಲ. ಭೀಮನು ತನ್ನ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಬಾಲವನ್ನು ಸರಿಸಲು ಪ್ರಯತ್ನಿಸುತ್ತಾ ಭೀಮನು ಸೋತು ಹೋದನು. ಆದರೆ ಬಾಲವು ಸ್ವಲ್ಪವೂ ಅಲುಗಾಡಲಿಲ್ಲ. ಬಾಲ ಸರಿಸುವಾಗ ಭೀಮನ ಗದೆಯೂ ಈಗ ಆ ವಾನರನ ಬಾಲದ ಕೆಳಗೆ ಸಿಕ್ಕಿಬಿದ್ದಿತು. ಬಾಲವನ್ನು ಸರಿಸುವುದು ಹೋಗಲಿ, ಈಗ ಅವನಿಗೆ ತನ್ನ ಗದೆಯನ್ನು ಬಿಡಿಸಿಕೊಳ್ಳುವುದೂ ಕಠಿಣವಾಯಿತು. ಭೀಮನಿಗೆ ತನ್ನ ತಪ್ಪಿನ ಅರಿವಾಯಿತು. ಈ ವಾನರ ಸಾಧಾರಣ ವಾನರನಲ್ಲ ಎಂದು ಅವನಿಗೆ ತಿಳಿಯಿತು. ಭೀಮನು ತಕ್ಷಣ ಆ ವಾನರನ ಎದುರಿಗೆ ಕೈ ಜೋಡಿಸಿ ಅವನ ಚರಣಗಳಿಗೆ ಎರಗಿದನು ಮತ್ತು ವಾನರನನ್ನು, ಮಹಾಶಯ, ನೀವು ಸಾಧಾರಣ ವಾನರನಲ್ಲ. ನೀವು ಯಾರು? ದಯವಿಟ್ಟು ನೀವು ನಿಮ್ಮ ಪರಿಚಯವನ್ನು ಹೇಳಿ ಎಂದು ಕೇಳಿದನು. ವಾನರನು, ನಾನು ಶ್ರೀರಾಮನ ಭಕ್ತ ಹನುಮಂತ ಎಂದು ತನ್ನ ಪರಿಚಯವನ್ನು ಹೇಳಿದನು. ಆಗ ಭೀಮನ ಎದುರಿಗೆ ಹನುಮಂತನ ವಿಶಾಲ ರೂಪ ಪ್ರಕಟವಾಯಿತು. ಭೀಮನು ಹನುಮಂತನಿಗೆ ನಮಸ್ಕರಿಸಿದನು ಮತ್ತು, ಕ್ಷಮಿಸಿ ಮಹಾಬಲಿ, ನಾನು ನಿಮ್ಮನ್ನು ಗುರುತಿಸಲಿಲ್ಲ. ನನಗೆ ನನ್ನ ಶಕ್ತಿಯ ಬಗ್ಗೆ ಗರ್ವವಿತ್ತು. ನೀವು ನನ್ನ ಗರ್ವವನ್ನು ನಷ್ಟಗೊಳಿಸಿದಿರಿ ಎಂದು ಹೇಳಿದನು. ಆಗ ಹನುಮಂತನು ಭೀಮನನ್ನು ಕ್ಷಮಿಸಿ ಆಶೀರ್ವದಿಸಿದನು.